ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳಿಂದ ಉಪ್ಪು ಖಾರ ಹುಳಿ ಇಲ್ಲ ಯಾವುದನ್ನು ಇದು ಕೇಳಲಿಕ್ಕೆ ಬಹಳ ಬೇಜಾರಾಗ್ತದೆ. ಅಧಿಕಾರಿಗಳು ಕೊಟ್ಟಂತನ್ನ ಅಟ್ಲೀಸ್ಟ್ ನೋಡಿ ಇದನ್ನ ವೆರಿಫೈ ಮಾಡಿ ಆನ್ಸರ್ ಮಾಡಿದ್ರೆ ಉಪಮುಖ್ಯಮಂತ್ರಿಗಳಿಗೆ ನಾನು ಒಪ್ಕೋತಾ ಇದ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ನೂರತ್ತಳ್ಳಿ ವ್ಯಾಪ್ತಿ ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ಎಂಡಿಂಗ್ ಆಗ್ತದೆ? 2023ಕ್ಕೆ ಎಂಡಿಂಗ್ ಆಗಬೇಕಾಗಿತ್ತು. ಇನ್ನೂ 2 ವರ್ಷ ಆಗ್ತದೆ ಅಂತಕ್ಕಂಥದ್ದನ್ನ ಈ ಉತ್ತರದಲ್ಲಿ ಒದಗಿಸಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಜನಸ್ಪಂದನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳು ಮಾರ್ಚ್ 24 ಒಳಗಡೆ ಕಾವೇರಿ ನೀರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಮೇ ತಿಂಗಳಿಗೆ ಕಾವೇರಿ ನೀರನ್ನು 110 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಇನ್ನು 2 ವರ್ಷ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಯಾವುದನ್ನ ನಾವು ನಂಬತಕ್ಕಂಥದ್ದು? ಅದರಲ್ಲಿ 110 ಮಾಡಬೇಕಾದ್ರೆ, ಇನ್ನೂ ಕಂಪ್ಲೀಟ್ ಆಗಬೇಕಾದ್ರೆ, ಇನ್ನು ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇನ್ನೂ 1,000 ಕೋಟಿ ಬೇಕಾಗ್ತದೆ. ಎಲ್ಲೆಲ್ಲಿ ಸರ್ವೆ ಮಾಡಿದ್ರು ಅದರಲ್ಲಿ ಎಲ್ಲೆಲ್ಲಿ ಮಿಸ್ಸಿಂಗ್ ಬಿಟ್ ಆಗಿದೆ ಅದಕ್ಕೂ ಕೂಡ ಅಮೌಂಟ್ ಬೇಕಾಗಿತ್ತು, ಅದನ್ನು ಕೂಡ ಮಾಡಲಿಲ್ಲ. ಸನ್ಮಾನ್ಯ DK ಸುರೇಶ್ ರವರು ಆ ಫಾರೆಸ್ಟ್ ಏನೇನು ಪ್ರಾಬ್ಲಮ್ ಇತ್ತು ಈ 110 ವ್ಯಾಪ್ತಿಗೆ ಅರ್ಚನೆ ಮಾಡ್ತಕ್ಕಂಥದ್ದನ್ನ ನಾನು ಕ್ಲಿಯರ್ ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಕ್ಷೇತ್ರದಲ್ಲಿ, ಯಶವಂತಪುರ ಕ್ಷೇತ್ರದಲ್ಲಿ 100 ಮೀಟರ್ ಮಾಡ್ತಕ್ಕಂಥದ್ದಕ್ಕೆ ಒಬ್ಬ DFO 6 ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ವಿ, ಕೊಡ್ತಾ ಇಲ್ಲ. BWC ಚೇರ್ಮನ್, ಈಗಿನ ಚೇರ್ಮನ್ ಎಲ್ಲ ಹಿಂದೆ ಚೇರ್ಮನ್ ಮಾತನಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾವೆ, ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾವೆ. 10 ಲಕ್ಷ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ. 99% ಕಂಪ್ಲೀಟ್ ಮಾಡಿದ್ದಾರೆ 110 ವ್ಯಾಪ್ತಿಗೆ ಅಧ್ಯಕ್ಷರೇ. ಇನ್ನು 100 ಮೀಟರ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮೊನ್ನೆ BWC ಚೇರ್ಮನ್ ಕೂಡ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ರು. ಸತತ 3 ಗಂಟೆ ಅವರೇ ಪಬ್ಲಿಕ್ನ ಫೇಸ್ ಮಾಡಿದ್ದಾರೆ, ಆನ್ಸರ್ ಕೂಡ ಮಾಡಿದ್ದಾರೆ, ಸಮಾಧಾನನೂ ಕೂಡ ಮಾಡಿಸಿದ್ದಾರೆ. ಪಬ್ಲಿಕ್ ಸರ್ವಿಸ್ಗೆ ಆಗ್ತಕ್ಕಂಥದ್ದು 100 ಮೀಟರ್ಗೆ ಒಬ್ಬ DFO ಕೊಡೋದಿಲ್ಲ ಅಂತಂದ್ರೆ ಫಾರೆಸ್ಟ್ ಮಿನಿಸ್ಟರ್ನು ರಿಕ್ವೆಸ್ಟ್ ಮಾಡಿದ್ದಾನೆ, ಫಾರೆಸ್ಟ್ ಸೆಕ್ರೆಟರಿನೂ ರಿಕ್ವೆಸ್ಟ್ ಮಾಡಿದ್ದಾನೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಎಲ್ಲ ರಿಕ್ವೆಸ್ಟ್ ಮಾಡುವ ಒಬ್ಬ DFO ಮಾಡ್ತಕ್ಕಂಥ ಆರ್ಡರ್ನ 110ಗೆ ಇಷ್ಟೊತ್ತಿಗೆ ಕಾವೇರಿ ನೀರು ನನ್ನ ಕ್ಷೇತ್ರಕ್ಕೆ 10 ಜನಕ್ಕೆ ಬರ್ತಾ ಇತ್ತು, ಅಡಚಣೆ ಆಗ್ತಾ ಇದೆ. ಆದ್ರೆ ಈ ತರ ಉತ್ತರ ನಾನು ಉಪಮುಖ್ಯಮಂತ್ರಿಗಳಿಂದ ಬಯಸಿರ್ಲಿಲ್ಲ. ಇನ್ನೊಂದು ಸನ್ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳ ಹತ್ರ ಕೈಯೋ ಕಾಲ ಕಟ್ಕೊಂಡು ನಾವು ನಮ್ಮ ಕ್ಷೇತ್ರಕ್ಕೆ ಕುಡಿಯುವ ನೀರು ತಗೊಬರ್ತೀವಿ.